ಸಮಸ್ತ ನಾಡಿನ ಜನತೆಗೆ ನಮಸ್ಕರಿಸುತ್ತಾ ಇಂದು ಕಲಬುರಗಿ ಜಿಲ್ಲೆ ಸವಿತಾ ಸಮಾಜದ ವತಿಯಿಂದ ಜಿಲ್ಲಾಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಇಡೀ ರಾಜ್ಯದ ಸವಿತಾ ಸಮಾಜದ ಕುಲ ಬಾಂಧವರು ಅಂತ ಹೇಳಕ್ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತಿನ ದಿವಸ ನಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗಿಕವಾಗಿ ಹಿಂದುಳಿದ ಸಮುದಾಯವನ್ನು ಯಾವ ಸರ್ಕಾರಗಳು ಗುರುತಿಸ್ತಾ ಇಲ್ಲ. ಕಾರಣ ಈ ಭಾಗಕ್ಕೆ ಯಾವುದೇ ರೀತಿಯಾಗ್ಲಿ ನಾಮನಿರ್ದೇಶನ ಸದಸ್ಯ ಆಗ್ಲಿ ಮತ್ತೆ ನಿಗಮ ಮಂಡಳಿಗಳದು ಅಧ್ಯಕ್ಷ ಸ್ಥಾನ ಆಗ್ಲಿ ಯಾವುದೇ ರೀತಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೋ ಸ್ಥಾನ ಸಿಕ್ಕಿಲ್ಲ. ಕಾರಣ ಯಾಕಂದ್ರೆ ಈ ಭಾಗದಲ್ಲಿ ಎಷ್ಟೇ ಪಕ್ಷದಲ್ಲಿ ದುಡಿದ್ರು, ಸಾಮಾಜಿಕ ಸೇವೆಯಲ್ಲಿ ದುಡಿದ್ರು ಕೂಡ ಯಾವ ಸರ್ಕಾರದ ಜನಪ್ರತಿನಿಧಿಗಳು ಗುರುತಿಸ್ತಾ ಇಲ್ಲ. ಇವತ್ತಿನ ದಿವಸ ನಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲಾ ರಾಜಕಾರಣಿಗಳು ಆಹ್ವಾನ ಮಾಡಿದ್ರು ಕೂಡ ಅವರು ಇವತ್ತಿನ ದಿವಸ ಅಧಿವೇಶನದಲ್ಲಿ ಬ್ಯುಸಿ ಆಗಿರೋದ್ರಿಂದ ಇವತ್ತು ಯಾರು ಹಾಜರಾಗಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲಾ ಸಮಾಜ ಜಿಲ್ಲಾಧ್ಯಕ್ಷರುಗಳು ಹಾಗೂ ವಿವಿಧ ಸಮುದಾಯ ಕುಲವೃತ್ತಿಗಳ ಆಧಾರಿತ ಸಮುದಾಯಗಳಿಗೆ ಗುರುತಿಸಿ ಗೌರವಿಸೋದು ಯಾವರಪ್ಪ ಅಂದ್ರೆ ಕುಲವೃತ್ತಿ ಬರ್ತಕ್ಕಂತ ಸಮಾಜಗಳೇ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುತಿಸಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವರು ದಿನ ಮುಂಜಾನೆ ಕುಲವೃತ್ತಿ ಮಾಡ್ತಾರೆ, ಸಾಯಂಕಾಲ ಮನೆಗೆ ಹೋಗ್ತಾರೆ. ಅದೇ ಅವ್ರದ್ದು ಇದು. ಯಾಕೆ ವೋಟ್ ಬ್ಯಾಂಕಿಂಗ್ ಇಲ್ಲ ಸರ್. ನಮ್ಮ ಹತ್ರ ಮತದಾರರಿದ್ದಾರೆ. ಸುಮಾರು ರಾಜ್ಯಾದ್ಯಂತ 15 ಲಕ್ಷಕ್ಕಿಂತ 15-20 ಲಕ್ಷ ಜನಸಂಖ್ಯೆ ಇದ್ದಾರೆ. ಇವತ್ತಿನ ದಿವಸ ಸಾಕ್ಷಿಯಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದು ಪದಗ್ರಹಣ ಸಾಕ್ಷಿಯಾಗಿದ್ದಾರೆ. ಯಾಕಂದ್ರೆ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುತಿಸ್ತಾ ಇಲ್ಲ. ದಯವಿಟ್ಟು ಗುರುತಿಸಿ. ನಾವು ಕೂಡ ನಮ್ಮ ಸಮಾಜವನ್ನು ನಿಮ್ಮ ಸಮಾಜವನ್ನು ಯಾವ ತರ ನೀವು ರಾಜಕೀಯವಾಗಿ ಬೆಳೆದು ಸಮಾಜವನ್ನು ತಾವು ಅಭಿವೃದ್ಧಿ ಪಡಿಸಿದ್ದೀರಿ, ಅದೇ ರೀತಿ ನಮ್ಮ ಸಮಾಜವನ್ನು ನಾವು ನಮ್ಮ ಸಮಾಜಕ್ಕೆ ನಾವು ಅಭಿವೃದ್ಧಿ ಪಡಿಸ್ತೀವಿ, ನಮಗೆ ಸ್ಥಾನಮಾನ ಕೊಡಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ. ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮ. ಕಲಬುರಗಿಯಲ್ಲಿ ನಮ್ದು ವಿಭಾಗೀಯ ಕೇಂದ್ರವಾದ ಕಲಬುರಗಿ ಇವತ್ತಿನ ದಿವಸ ಅನೇಕ ಶರಣರು, ಹಲವಾರು ಶರಣರು, ಜಾತಿಯ ಮುಖಂಡರು ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಯಾಕಂದ್ರೆ ನಮ್ಮ ಸಮಾಜವನ್ನು ಗುರುತಿಸಿ ನಾನು ಆಲ್ರೆಡಿ ಈ ಬಗ್ಗೆ ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ, ಎಲ್ಲಾ ಗೃಹ ಸಚಿವರಿಗೆ, ಪರಮೇಶ್ವರ್ ಸರ್, ಡಿ ಕೆ ಶಿವಕುಮಾರ್ ಸರ್ ಅವರಿಗೆ, ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಈ ನನ್ನ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ ಸರ್, ದಯವಿಟ್ಟು ನಮ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಕೊಡಿ. ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಿ ನಿಂದಿರ್ತೀವಿ. ಯಾಕಂತಂದ್ರೆ ನಮಗೆ ಯಾವುದೇ ರೀತಿಯ ಧ್ವನಿ ಆಗೋದಕ್ಕೆ ಯಾವ್ದು ವಿಧಾನ ಪರಿಷತ್ ಸ್ಥಾನಮಾನ ಇಲ್ಲ. ರಾಜಕೀಯವಾಗಿ ನಾವು ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಯಾವ್ದು ನಿಗಮ ಸ್ಥಾನ ಇಲ್ಲ. ದಯವಿಟ್ಟು ಈ ಒಂದು ಮಾಧ್ಯಮದ ಮುಖಾಂತರ, ಪದಗ್ರಹಣ ಕಾರ್ಯಕ್ರಮದ ಮುಖಾಂತರ ನಾವು ಸರ್ಕಾರದ ಹತ್ರ ನನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ ರಾಜಕೀಯ ಸ್ಥಾನಮಾನ ಕೊಡಿ, ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡಿ, ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಿ, ಜಾತಿ ನಿಂದನೆ ಪದ ಬಳಸೋರ ವಿರುದ್ಧ ಕಾನೂನು ಕಾಯ್ದೆ ಮಾಡುವ ಒಂದು ಆಂಧ್ರ ಮಾದರಿಯಲ್ಲಿ ಮಾಡಿದರೆ ಜಾತಿ ನಿಂದನೆ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಕಲಬುರಗಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಭವನ ಇಲ್ಲ, ಬರೀ ಚಿಕ್ಕ ಸಮಾಜದ ಭವನಗಳಿದಾವೆ. ಅದ್ರಲ್ಲಿ ನಾವು ಈ ತರ ದೊಡ್ಡ ಕಾರ್ಯಕ್ರಮ ಮಾಡೋದಿಲ್ಲ. ಇವತ್ತಿನ ದಿವಸ ನಾವು ರೆಂಟ್ ತಗೊಂಡು ಈ ಕಾರ್ಯಕ್ರಮ ಮಾಡಿದೀವಿ. ಇಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಯಾರು ಆರ್ಥಿಕವಾಗಿ ಹಿಂದುಳಿದಿದೆ. ರಾಜಕೀಯ ನಾಯಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸಮಾಜಕ್ಕೆ ನಾವು ಧ್ವನಿ ಆಗ್ಬೇಕಾದ್ರೆ ರಾಜಕೀಯ ಸ್ಥಾನಮಾನ ಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಆನಂದ್ ಹೆಸರಿನಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳು, ಉಚಿತ ಆರೋಗ್ಯ ಸಂಪಾದನೆ, ಕಣ್ಣಿನ ಮತ್ತು ಅದೇ ರೀತಿ ನೀರಿನ ವ್ಯವಸ್ಥೆ, ಕುಡಿಯೋ ಈ ತರ ನಾವು ಸಾಮಾಜಿಕ ಸೇವೆಗಳು ಮಾಡ್ತಾ ಬಂದಿವಿ. ನನ್ನ ಸಮಾಜಕ್ಕೋಸ್ಕರ ನಾನು ಎಲ್ಲಾ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲಿ ಭವನಗಳು ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜದ ಜಾಸ್ತಿ ಜನಸಂಖ್ಯೆ ಇದಾವೆ. ನೆಹರು ನಗರದಲ್ಲಿದೆ, ಸವಿತಾ ಕಾಲನಿ ಇದೆ, ಮೂಲಭೂತ ಸೌಕರ್ಯಗಳು ವಂಚಿತ ಇದಾವೆ. ಆ ಒಂದು ಏರಿಯಾಗಳಿಗೆ ಮೂಲಭೂತ ಸೌಕರ್ಯಗಳು ನೀಡಬೇಕು. ಅದೇ ರೀತಿಯಾಗಿ 2 ಎಕರೆ ಜಮೀನ್ ಬೇಕು ನಮ್ಮ ಕಲಬುರಗಿಯಲ್ಲಿ. ಯಾಕಂದ್ರೆ ಸಮುದಾಯ ಭವನ ನಿರ್ಮಾಣಕ್ಕೆ 2 ಎಕರೆ ಜಮೀನ್ ಬೇಕಾಗಿದೆ. ಅದೇ ರೀತಿಯಾಗಿ ನಾನು ಸರ್ಕಾರದ ಪ್ರತಿಯೊಂದು ಯೋಜನೆಗಳು ನನ್ನ ಸಮುದಾಯದ ಕುಲ ಬಾಂಧವರಿಗೆ ಮನೆಗೆ ತಲುಪಿಸುತ್ತೇನೆ. ನನ್ನ ಅವಧಿ ಇರೋಗು ಮನೆಗೆ ಅವ್ರು ಯಾವುದೇ ಕಷ್ಟದಲ್ಲಿ ಇರ್ಲಿ ಅವರಿಗೆ ನಾನು ಬೆನ್ನೆಲುಬಾಗಿ ನಿಂದಿರ್ತೀನಿ, ಅವರ ಹಿಂದೆ ನಾನು ಇರ್ತೀನಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ನಡೆದ ಸವಿತಾ ಸಮಾಜ ಪದಗ್ರಹಣ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಭವ್ಯಮ್ಮನವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಿದೆ. ಅದೇ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲ ಜನಾಂಗಗಳನ್ನು ಕಳಿಸಿ ನಮ್ಮ ಸವಿತಾ ಸಮಾಜವನ್ನು ಬಲಿಷ್ಠಗೊಳಿಸುವಂತಹ ಒಂದು ವೇದಿಕೆ ನಿರ್ಮಾಣ ಮಾಡಿರುವಂತಹ ಇಲ್ಲಿನ ಕಲಬುರಗಿಯ ಮಹಾಜನತೆಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದರ ಜೊತೆಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಜಿಲ್ಲಾಧ್ಯಕ್ಷರು ಹಾಗೂ ಆ ಎಲ್ಲ ಪದಾಧಿಕಾರಿಗಳಿಗೆ ರಾಜ್ಯದ ಎಲ್ಲ ಸಜ್ಜನ ಸವಿತಾ ಬಂಧುಗಳಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀವಿ. ಇಂತಹ ವೇದಿಕೆಗಳ ನಿರ್ಮಾಣ ಆಗಿ
ಸವಿತಾ ಸಮಾಜವನ್ನು ಸದೃಢಗೊಳಿಸುವಂತಹ ಶಕ್ತಿ ಆ ಮಹೇಶ್ವರಿ ಶಕ್ತಿ ನೀಡಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ಕೊತಾ ಇದ್ದೀವಿ. ನಮ್ಮ ಹೆಸರು ರಾಮಾಂಜನಪ್ಪ, ಚಿಕ್ಕಬಳ್ಳಾಪುರ. ಸಮಾಜವನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ನಾವೇನು ಒಂದು ಧ್ಯೇಯವಾಕ್ಯವನ್ನ ಹೇಳ್ತೀವಿ. ನಮ್ಮ ಸಮಾಜ ಸಣ್ಣ ಸಮಾಜ. ಆ ಸಮಾಜದ ತುಳಿತಕ್ಕೆ ಬಲಿಷ್ಠ ವರ್ಗದ ಜನ ಈಗಲೂ ಕೂಡ ನಮ್ಮನ್ನ ತುಳಿತಾ ಇದ್ದಾರೆ. ಆ ಒಂದು ತುಳಿತವನ್ನ ಬೆಳಕಿಗೆ ತಂದು ಸವಿತಾ ಸಮಾಜಕ್ಕೆ ನ್ಯಾಯ ಕೊಡುವ ಮೊದಲ ಪಂಕ್ತಿಯಲ್ಲಿ ನಿಲ್ತಕ್ಕಂಥವ್ರು ನನ್ನ ಒಲುಮೆಯ ಮಾಧ್ಯಮ ಮಿತ್ರರು. ಅವರಿಗೆ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಸರ್ಕಾರ ಈಗ ಏನ್ ಮಾಡ್ಬೇಕಂದ್ರೆ ಸವಿತಾ ಸಮಾಜದ ನಿಗಮ ಮಂಡಳಿಗೆ ಒಬ್ಬ ಉತ್ತಮ ನಾಯಕನನ್ನ ಆಯ್ಕೆ ಮಾಡಿ ಕೊಡ್ಬೇಕು ನಮ್ಗೆ. ನಾವು ಕಳೆದ ವರ್ಷ ಕೂಡ ನೋಡಿದೀವಿ, ಯಾರೇ ಬಂದ್ರು ಅವರ ಒಂದು ಕುಟುಂಬದ ನಿರ್ವಹಣೆ, ಸಮಾಜಕ್ಕೆ ಪೂರ್ವಕವಾಗಿ ಕೆಲಸ ಮಾಡುವಂತವ್ರನ್ನ ನಮ್ಮ ಸರ್ಕಾರ, ಹಾಗೆ ನಮ್ಮ ಸಮಾಜ ಕೂಡ ಅವ್ರನ್ನ ಪ್ರೋತ್ಸಾಹಿಸ್ಬೇಕು. ನಿಖರವಾಗಿ ಇಂಥವರೇ ಆಗ್ಬೇಕಂದ್ರೆ ಸಮಾಜಕ್ಕೆ ಮನೆ ಮನೆ ಬಾಗಿಲಿಗೆ ಹೋಗಿ ಅವರ ಕಷ್ಟಗಳನ್ನ ವಿಚಾರಣೆ ಮಾಡಿ ಹಲವಾರು ಕ್ಷೇತ್ರಗಳಲ್ಲಿ ದುಡಿತಿರ್ತಕ್ಕಂಥ ಉದಾಹರಣೆ ಹೇಳ್ಬೇಕಂದ್ರೆ ಆನಂದ್ ವಾರಿಕ್ ಸರ್ ಅವ್ರನ್ನೇ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವಿದೀವಿ. ಈ ದಿನ ನಡೆದಂತ ಕಾರ್ಯಕ್ರಮಕ್ಕೆ ಆನಂದ್ ವಾರಿಕ್ ರವರು ತುಂಬಾ ಶ್ರಮ ಪಟ್ಟಿರ್ತಾರೆ. ಮನೆ ಮನೆಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಮಹಿಳೆಯರಿಗಿರ್ಬೋದು, ವೃದ್ಧರಿಗಿರ್ಬೋದು, ಹಾಗೆ ಮಕ್ಕಳಿಗಿರ್ಬೋದು, ಸಂಗೀತ ಕಲಾವಿದರಿಗಿರ್ಬೋದು ಅವರನ್ನ ಗೌರವಿಸುವಂತ ಕಾರ್ಯವನ್ನ ಮಾಡುವಂತ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜಕ್ಕೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಕುಲಬಾಂಧವರ ವೇದಿಕೆ ರಾಜ್ಯಾಧ್ಯಕ್ಷರು ಲೋಕೇಶ್ ಜಿ ಸದಾಕಾಲ ಸವಿತಾ ಸಮಾಜದವರು ಒಗ್ಗಟ್ಟಾಗಬೇಕು, ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಬೇಕು. ಸಮಾಜದ ಒಂದು BMW ಕಾರಲ್ಲಿ ಬಂದ್ರು ಕೂಡ ಅವನ್ನ ನೋಡೋದು ಕೀಳಿರುವೆಯಲ್ಲೇ. ಅದೇ ಅವನು ಒಬ್ಬ ಅಧಿಕಾರಿಯಾಗಿ ಬಂದಾಗ ಅವನಿಗೆ ಸನ್ಮಾನ ಇರ್ಬೋದು, ಒಂದು ರೆಸ್ಪೆಕ್ಟ್ ಅನ್ನ ಸಿಗುತ್ತೆ. ಹಾಗಾಗಿ ನಮ್ಮ ಸವಿತಾ ಸಮಾಜದ ಬಂಧುಗಳು ಅತಿ ಹೆಚ್ಚು ವಿದ್ಯೆಗೆ ಆದ್ಯತೆಯನ್ನ ಕೊಡಿ, ನಿಮ್ಮ ಕುಲ ಕಸುಬಿಗೆ ಆದ್ಯತೆಯನ್ನ ಕೊಡಿ. ಸರ್ಕಾರ ಗಮನ ಹರಿಸಬೇಕು. ಹಲವಾರು ಜಿಲ್ಲೆಗಳಲ್ಲಿ ಸಂಗೀತ ಶಾಲೆ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ವೇ ಇಲ್ಲ. ಅದನ್ನ ಸರ್ಕಾರ ಗಮನ ಹರಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸಂಗೀತ ಶಾಲೆಯನ್ನ ತೆರೆದು ಸವಿತಾ ಸಮಾಜದ ಮಕ್ಕಳಿಗೆ ನೆರವಾಗಬೇಕು. ಧಾರ್ಮಿಕ ದತ್ತ ಇಲಾಖೆ ಕ್ಷೇತ್ರದಲ್ಲಿ ನಮ್ಮ ಸವಿತಾ ಸಮಾಜದ ಬಂಧುಗಳು ಸಂಗೀತವನ್ನ ನುಡಿಸ್ತಾರೆ. ಅವ್ರಿಗೆ ಅವರದೇ ಆದ ಅಂತ ಒಂದು ಸಂಬಳ ಕೂಡ ನಿಗದಿಯಾಗಿದೆ. ಸರ್ಕಾರ ಗಮನ ಹರಿಸಿದ್ರೆ ನಮ್ಮ ಬಂಧುಗಳು ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸರ್ಕಾರಕ್ಕೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಆನಂದ್ ವಾರಿಕ್ ಅವರಿಗೂ ನಾನು ತುಂಬು ಹೃದಯದಿಂದ ಧನ್ಯವಾದಗಳು.